ಖಾರವಾದ ಚಿಕನ್ ರೆಸಿಪಿ ನೋಡೋಣ ಬನ್ನಿ. ಇದಕ್ಕೆ ಯಾವುದೇ ಥರ ಈರುಳ್ಳಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಚಕ್ಕೆ, ಲವಂಗ ಅದು ರೀತಿ ಯಾವುದೇ ಕೂಡ ಯೂಸ್ ಮಾಡಿಲ್ಲ. ಇದು ಅನ್ನಕ್ಕೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಬೆಳಗ್ಗೆ ಮಾರ್ನಿಂಗ್ಗೆ ದೋಸೆ ಇಲ್ಲ ಚಪಾತಿ ಏನಾದರೂ ಮಾಡ್ಕೊಳ್ತೀವಿ ಅಂದರೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಮಳೆಗಂತೂ ಮಾಡಿಸಿದಂಥ ಚಿಕನ್ ರೆಸಿಪಿ ಅಂತ ಹೇಳ್ಬೋದು. ಒಂದು ಅರ್ಧ kg ಚಿಕನ್ನ ತೊಳೆದು ಇಟ್ಕೊಳ್ಳಿ. ಅದಕ್ಕೆ ಚಿಲ್ಲಿ ಪೌಡರ್ ಹಾಕ್ಕೊಳ್ಳಿ 8 ಟೇಬಲ್ ಸ್ಪೂನ್. ನೀವು ಜಾಸ್ತಿ ಖಾರ ತಿಂತೀರಾ ಅಂದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಅದಕ್ಕೆ ಧನಿಯಾ ಪೌಡರ್ ಹಾಕ್ಕೊಳ್ಳಿ 2 ಟೇಬಲ್ ಸ್ಪೂನು. ಈ ಅರಿಶಿನ ಪೌಡರ್ ಹಾಕಬೇಕು, ಅದನ್ನು ಮಿಸ್ ಮಾಡಿದ್ದೀನಿ ನಾನು. ಇದನ್ನು ಕ್ಯಾಪ್ಚರ್ ಮಾಡ್ಕೊಳ್ಳೋದನ್ನ ಅದನ್ನು ಸ್ವಲ್ಪ ಸೇರಿಸ್ಕೊಬಿಡಿ. ನೀವು ಚಿಕನ್ ಪೌಡರ್ ಹಾಕ್ಕೊಳ್ಳಿ ಒಂದು 8 ಟೇಬಲ್ ಸ್ಪೂನು. ಆಮೇಲೆ ಸಾಲ್ಟ್ ಹಾಕ್ಕೊಳ್ಳಿ. ಅದನ್ನೆಲ್ಲ ನೀಟಾಗಿ ಕಲಸಿಟ್ಕೊಂಡು ಒಂದು 10 ನಿಮಿಷ ಇಲ್ಲ 1/4 ಗಂಟೆ ಮ್ಯಾರಿನೇಟ್ ಮಾಡಿಡಿ. ಒಂದು ಬಾಣಲಿ ತಗೊಂಡು ಅದಕ್ಕೆ 8 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಆವಾಗಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಚಿಕನ್ನ, ಅದನ್ನು ಇದರೊಳಗಡೆ ಸೇರಿಸ್ಕೊಳ್ಳಿ. ಜಾಸ್ತಿ ಎಣ್ಣೆನೂ ಯೂಸ್ ಮಾಡೋಂಗಿಲ್ಲ. ತೆಂಗಿನಕಾಯಿ, ಈರುಳ್ಳಿ ಆ ಥರ ಏನು ಕಟ್ ಮಾಡ್ಕೊಂಡು ಮಾಡಬೇಕು ಅಂತಲೂ ಇಲ್ಲ. ನೀವೇನಾದರೂ ಹೊರಗಡೆ ಎಲ್ಲ ಹೋದಾಗ ತಿನ್ನಬೇಕು ಅಂತ ಮನೆಗೆ ಬಂದಾಗ ಹಂಗೆ ಅನಿಸಿದ್ರೆ, ನೀವು ಹೊರಗಡೆ ಫುಡ್ ಏನೂ ಇಷ್ಟ ಮಾಡಲ್ಲ ಅಂತ ಅನಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಸಲ ಮಾಡ್ಕೊಂಡು ತಿನ್ನಿ. ಎಲ್ಲರೂ ತುಂಬಾ ಇಷ್ಟಪಡ್ತಾರೆ. ಅದಕ್ಕೆ ಲಾಸ್ಟಿಗೆ ಮ್ಯಾರಿನೇಟ್ ಮಾಡ್ತಿರ್ಬೇಕಾದ್ರೆ ನಿಂಬೆಹಣ್ಣು ಅರ್ಧ ಹೋಳು ನಿಂಬೆಹಣ್ಣು ಸೇರಿಸ್ಕೊಂಡು ಮಿಕ್ಸ್ ಮಾಡಿಟ್ಕೊಳ್ಳಿ. ಖಾರ ಇರ್ತದೆ, ಸ್ವಲ್ಪ ಹುಳಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 30 ನಿಮಿಷ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಟರೆ ತಳ ಎಲ್ಲ ಹಿಡಿದ್ಬಿಡುತ್ತೆ ಅಂತಷ್ಟೇ. ಮಧ್ಯದಲ್ಲಿ ತೆಗ್ದು ನೋಡಿ ಹೆಂಗಾಗಿದೆ ಅಂತ. ಏನಾದ್ರು ತಳ ಹಿಡಿದಿದೆ ಅಂತ ಏನಾದ್ರು ಅನಿಸಿದ್ರೆ ನಿಮಗೆ ಒಂದು ಚೂರು ಹಾಕ್ಕೊಳ್ಳಿ ನೀರನ್ನ, ಜಾಸ್ತಿ ಏನು ಬೇಡ. ಫ್ರೈ ಆಗಿ ಈ ಥರನೇ ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಈ ಥರ ಬೇಡ, ಅನ್ನಕ್ಕೆಲ್ಲ ಸೇರಿಸ್ಕೊಳಕ್ಕಾಗಲ್ಲ, ನನ್ನ ಜೊತೆಗೆ ಸ್ವಲ್ಪ ದಾಲು ಆ ಥರ ಏನಾದರೂ ಸಾಂಬಾರು ಮಾಡ್ಕೊಂಡಾಗ ಮಾಡ್ಕೋಬೋದು. ಇನ್ಸ್ಟೆಂಟಾಗಿ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೇಗೆ ಬಂತು ಅಂತ ಒಂದ್ಸಲ ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ತಿಳಿಸಿ. ಥ್ಯಾಂಕ್ ಯು.